ಎಕ್ಸ್ಕ್ಯೂಸ್ ಮೀ ಮ್ಯಾಮ್, 3 ಜನ ಫ್ರೆಂಡ್ಸಾ ಓಕೆ, ಮಾತಾಡ್ಬೋದಾ? ಹಾಂ, ಅಲ್ಲ ಒಂದು ಕಾನ್ಸೆಪ್ಟ್ ಇದೆ, ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಷ್ಟ ಇದ್ದರೆ ನೀವು ಮಾಡ್ಬೋದು. ನಿಮ್ಮ ಕ್ಯಾಮ್ರಾ ತೆಗಿಬೋದಾ ಹತ್ರ? ಹಾಂ, ನಾನು ಹೇಳ್ತೀನಿ, ಕಾನ್ಸೆಪ್ಟ್ ಹೇಳ್ತೀನಿ. ಅದಕ್ಕೆ ನೀವು ಅಂದರೆ ಹತ್ರದಲ್ಲಿ ತೆಗಿತಾರೆ. ಏನು ಕೂತ್ಕೊಳ್ಳಿ, ಏನು ಗಾಬರಿ ಆಗಬೇಡಿ, ನಮ್ಮದು ಪೇಜ್ ಇದೆ. ಓಕೆ ಫೈನ್. ಕಾನ್ಸೆಪ್ಟ್ ಏನಂದರೆ ಆ್ಯಕ್ಚುಲಿ ನಮ್ಮದು ಬಂದುಬಿಟ್ಟು ಚಿಲ್ಡ್ರೆ ಬಾಯ್ಸ್ ಅಂತ. ನನ್ನ ಹೆಸರು ಬಂದು ಸತೀಶ್ ಅಂತ. ಚಿಲ್ಡ್ರೆ ಬಾಯ್ಸ್ ಅಂತ ಕಾನ್ಸೆಪ್ಟ್ ತೊಗೊಂಡಿದ್ದೀವಿ. ಸೊ ₹1 ನಿಮಗೆ ಖುಷಿ ಬರುತ್ತಾ? ₹1 ಏನಾದರೂ ಖುಷಿ ಆಗುತ್ತಾ ನಿಮಗೆ? ಹಾಂ, ಆಗುತ್ತಾ? ನಿಮ್ಮ ಹೆಸರು? ಕೋಮಲ್. ನಿಮ್ಮ ಹೆಸರು ಮ್ಯಾಮ್? ಕಾವ್ಯ. ಓಕೆ, ₹1 ಖುಷಿ ಆಗುತ್ತೆ ಅಂತ ಇದ್ದೀರಾ, ಕರೆಕ್ಟ್. ಓಕೆ, ನಿಮಗೆ ಆಗುತ್ತಾ? ಏನು ಖುಷಿ ಪಡ್ಬೋದು ₹1 ಇಟ್ಕೊಂಡು? ಮಾಡಿದ್ರೆ ಚಾಕ್ಲೇಟ್ಸ್. ಓಕೆ, ಚಾಕ್ಲೇಟ್ ₹1 ಚಾಕ್ಲೇಟ್ ಅಷ್ಟೇ ಬರುತ್ತಲ್ವಾ? ಸೊ ಮಿಕ್ಕಿದ ಏನು ದೊಡ್ಡದಾಗಿ ಬರಲ್ಲ. ಬಟ್ ಒನ್ಸ್ ಅಪಾನ್ ಎ ಟೈಮಲ್ಲಿ ಆ ₹1 ವ್ಯಾಲ್ಯೂ ಇತ್ತು, ಬಟ್ ಈಗಿಲ್ಲ ಅಲ್ವಾ? ಸೊ ಈ ₹1 ಕಾನ್ಸೆಪ್ಟ್ ಏನಂದರೆ, ನಿಮ್ಮನ್ನ ಜಸ್ಟ್ ಒಂದು 2 ಸ್ಟೆಪ್ ಡಾನ್ಸ್ ಮಾಡಿಸ್ತೀನಿ ₹1 ಕೊಟ್ಟರೆ. ಓಕೆ, ಈ ₹1 ಏನಾಗುತ್ತೆ ಅಂದರೆ, ಈ ತುಂಬ ಬಡ ಮಕ್ಕಳು ಮತ್ತು ಈ ಸಿಗ್ನಲಲ್ಲಿ ವಯಸ್ಸಾದವರು ಇವ್ರಿಗೆಲ್ಲ ಬಂದ್ಬಿಟ್ಟು ಆ ₹1 ಎಲ್ಲರ ಹತ್ರನೂ ಸೇರಿಸಿ ಅವತ್ತಿನ ದಿವಸಕ್ಕೆ ಏನಾಗುತ್ತೋ ಅವ್ರಿಗೆ ನಾನು ಅವ್ರಿಗೆ ಇಷ್ಟಪಟ್ಟಿದ್ದು ನಾನು ಕೊಡಿಸ್ತೀನಿ. ಸೊ ನೀವು ಖುಷಿ ಪಟ್ಟಂಗೆ ಆಗುತ್ತೆ, ನೀವು ಕೂಡ ₹1 ಅಲ್ಲ ಅವ್ರು ಖುಷಿ ಆದಂಗೆ ಆಗುತ್ತೆ. ಸೊ ಈ ಕಾನ್ಸೆಪ್ಟ್ ಇಷ್ಟ ಆಗಿದೆಯಾ? ಇದೆಯಾ? ಓಕೆ, ಹತ್ರ ಬರ್ಬೋದಾ ಕ್ಯಾಮ್ರಾ? ನಾನು ಹೇಳ್ಕೊಡ್ತೀನಿ. ಏನಿಲ್ಲ, ಅದೇ ನಿಂತಿದ್ದ ಕಡೆನೇ ಜಸ್ಟ್ ರೋಲಿ ಪೋಲಿ ಮಾಡಿದ್ರೆ ಸಾಕು. ಯಾಕಂದರೆ ಇದರಿಂದ ನೀವು ಖುಷಿ ಪಡ್ತೀರಾ ಆ್ಯಂಡ್ ಅವರು ಖುಷಿ ಪಡ್ತಾರೆ, ಅದಕ್ಕೋಸ್ಕರನೇ. ಯಾಕಂದರೆ ಇವಾಗ ಎಲ್ಲರೂ ಕೊಡ್ತೀನಿ ಅಂತಾರೆ, ಬಟ್ ಏನಂದರೆ ನಮ್ಮ ಕಾನ್ಸೆಪ್ಟ್ ಏನಿದ್ರೆ ಮೇಯ್ನ್ ಬಂದ್ಬಿಟ್ಟು ಇವರು ಖುಷಿ ಆಗಬೇಕು, ಅವರು ಖುಷಿ ಆಗಬೇಕು. ನಿಂತಿದ್ದ ಕಡೆ ಜಸ್ಟ್ ಹಿಂಗೆ ಮಾಡಿದ್ರೆ ಸಾಕು, ಎನಫ್. 2 ಸ್ಟೆಪ್. ನಿಮ್ಮ ಸಾಂಗ್ ಕೂಡ ಹಾಕಲ್ಲ ಇವಾಗ, ಅಲ್ಲಿ ಎಲ್ಲರೂ ಇದ್ದಾರಲ್ಲ ಅವ್ರ ಹತ್ರ ಎಲ್ಲ ಹೋಗ್ತೀನಿ. ಬನ್ನಿ, ಒಂದು 2 ಸ್ಟೆಪ್. ಇಲ್ಲಾಂದರೆ ಜಸ್ಟ್ ಹಿಂಗೆ ಮಾಡಿ ಸಾಕು, ಅಷ್ಟೇ ಸಿಂಪಲ್. ನೀವು ಕೂತಿದ್ದ ಕಡೆನು ಜಸ್ಟ್ ಈ ಥರ ಮಾಡಿದ್ರೆ ಸಾಕು ನನಗೆ. ಹಾಂ, ಜಸ್ಟ್ ಹಿಂಗೆ ಅಂದರೆ ಸಾಕು. ಓಕೆ, ದಟ್ಸ್ ಆಲ್. 2 to 3 ಟೈಮ್ಸ್ ಮಾಡಿ ಸಾಕು. ಸ್ವಲ್ಪ ಹತ್ರ ತೊಗೊಂಡ್ಬಿಟ್ಟಿರ್ತಾರೆ. ಓಕೆ, ಇಬ್ರು ಬೇಕಾದರೆ ಹಿಂಗೆ ಮಾಡಿ, ಹಿಂಗೆ ಅಂದ್ಬಿಟ್ಟು ಹಿಂಗೆ ಹಾರ್ಟ್ ಸಿಂಬಲ್ ಮಾಡಿ ಸಾಕು. ಓಕೆ, ಜಸ್ಟ್ ಹಿಂಗೆ ಅನ್ನಿ ಸಾಕು. ಓಕೆ, ಹಾಂ, ಅಷ್ಟೇ. ಓಕೆ, ಥ್ಯಾಂಕ್ ಯು ಸೋ ಮಚ್. ಅಷ್ಟು ಮಾಡಿದ್ರೆ ಸಾಕು. ಆದರೆ ಸ್ಟೆಪ್ ಮಾಡಿದರೆ ಚೆನ್ನಾಗಿರ್ತಾಯಿತ್ತು. ಸೊ ಮ್ಯಾಮ್ ಬಂದು ಕೂತಿದ್ದ ಕಡೆ ಒಂದು 2 ಮೂವ್ಮೆಂಟ್ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ತುಂಬ ಥ್ಯಾಂಕ್ಸ್ ಮ್ಯಾಮ್. ನಿಮ್ಮ ಹೆಸರು ಹೇಳಿದ್ದು? ಕಾವ್ಯ, ಕೋಮಲ್. ಸೊ ಇಬ್ರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ಫೈನಲಿ ₹1. ಸೊ ಇಬ್ರು ಕಡೆಯಿಂದ ₹100 ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸ್ಟಾರ್ಟಪ್ ಇವ್ರ ಹತ್ರನೇ ಮಾಡಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಆ್ಯಂಡ್ ಈಗಲೇ ಇವತ್ತಿಂದ ಇವಾಗ ನೀವು ಫಸ್ಟು ₹2 ಕೊಟ್ಟಿದ್ದೀರಾ. ಸೊ ಈ ಥರ ಇವತ್ತು ಯಾರು ಕಲೆಕ್ಟ್ ಮಾಡಿಬಿಟ್ಟು ಇದನ್ನು ಆ ವೀಕ್ ಪೂರ್ತಿ ಆಗ್ತೀವಿ. ವೀಕ್ಲಿ ಒನ್ಸ್ ನಾನು ಬರೋದು. ಸೊ ಅದರಿಂದ ಸೊ ಮ್ಯಾಮ್ ಅವ್ರ ಫ್ರೆಂಡ್ ಒಬ್ರು ಇದ್ದಾರೆ, ಬೃಂದ ಅಂತ. ಅವ್ರು ಸ್ವಲ್ಪ ಶೈ ಟೈಪು. ಸೊ ಆದರೂ ಅವರು ನಮಗೋಸ್ಕರ ಹೆಲ್ಪ್ ಮಾಡ್ತೀನಿ ಅಂತ ₹1 ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಬರೀ ಹ್ಯಾಂಡ್ಸ್ ಮಾತ್ರ ಕಾಣಿಸುತ್ತೆ, ಅವ್ರು ಕಾಣಿಸಲ್ಲ. ಥ್ಯಾಂಕ್ ಯು ಸೋ ಮಚ್. ಸೊ ಆ್ಯಕ್ಚುಲಿ ಅವ್ರು ಆಫೀಸ್ ಬ್ಯುಸಿಯಲ್ಲಿದ್ದರು, ಬಟ್ ಆದರೂ ಪಾಪ ಅವರು ಡಾನ್ಸ್ ಮಾಡೋಕ್ಕೆ ಇಷ್ಟ ಆಯಿತು. ಬಟ್ ಕ್ರೌಡ್ ಇರೋದ್ರಿಂದ ಸ್ವಲ್ಪ ಜನ ತುಂಬ ಶೈ ಪಡ್ತಾರೆ. ಆದರೂ ಪರವಾಗಿಲ್ಲ, ಕೂತಿದ್ದ ಜಾಗದಲ್ಲಿ 2 ಮೂವ್ಮೆಂಟ್ ಹಾಕಿ ₹3 ಕೊಟ್ಟರು. ಥ್ಯಾಂಕ್ ಯು ಸೋ ಮಚ್.